ಹಲವಾರು ನಾಯಕರುಗಳು ಈ ಲೋಗೋ ಬಳಸ್ಕೊಂಡು ಸಂಘಟನೆ ಬಳಸ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ಯಾವುದೇ ಥರ ನೋಂದಣಿ ಆಗಿರಲಿಲ್ಲ. ನಾವು ಕಳೆದ ಬಾರಿ ಸಂಘಟನೆನ ನೋಂದಣಿ ಮಾಡಿಸಿ ಕ್ರಮಬದ್ಧವಾಗಿ ನಾವು ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಸಂಘಟನೆಯಲ್ಲಿ ಕೆಲವರು ಸೇರಿಕೊಂಡಾಗ ಸಂಘಟನೆ ಸೇರೋದು ಅಷ್ಟೇ. ಕೆಲವರು ಮನೆಯಲ್ಲಿದ್ದಾಗ ನಾವೇನು ಮಾಡೋದು, ಅವರು ಸರಿಯಾಗಿ ಆರ್ಥಿಕ ಕೆಲಸ ಮಾಡ್ತಿಲ್ಲ ಅಂತೇಳಿ ಸಂಘಟನೆ ತೆಗೆದು ಹೊಸಬರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಜೊತೆಗೆ ಸಂಘಟನೆಗೆ ಸರಿಯಾಗಿ ಸ್ಪಂದಿಸ್ತಿದ್ದರೂ ನಾವು ತೆಗೆದಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಬೇಕನ್ನೋದು ನಮ್ಮ ರಾಜ್ಯ ಸಮಿತಿ ಒತ್ತಾಯಿದ್ದೀವಿ. ಇವತ್ತು ಸಭೆಗೆ ಬಂದಿದ್ದೀವಿ. ಇವತ್ತು ಈ ಸಭೆಯಲ್ಲಿ ಕೆಲವರು ಆಯ್ಕೆ ಮಾಡ್ತಾರೆ. ನಮ್ಮ ಚನ್ಕೇಶ್ವರಿಗೆ ಆಗಲೇ ಪಟ್ಟಿನ ಹೇಳಿದರು. ಹಾಗಾಗಿ ಇನ್ನು ಮುಂದೆ ಬೇರೆ ಇಲ್ಲಿ ಯಾವುದೇ ತಾಲೂಕು ಮಟ್ಟದ ಪದಾಧಿಕಾರಿಗಳಾಗಲಿ, ಜಿಲ್ಲಾ ಮಟ್ಟದ್ದಾಗಿರಲಿ, ಯಾರು ಇಲ್ಲಿ ಸಂಘಟನೆ ಹೆಸರಿನ ಕಳಿಸಂಗಿಲ್ಲ. ಈಗ ತಾನೇ ನಾವು ನೋಂದಣಿ ಮಾಡಿಸಿದ್ವಿ, ಕಾನೂನುಬದ್ಧ ನೋಂದಣಿ ಮಾಡಿಸಿ ನಾವು ಮುಂದಿನ ದಿನಗಳಲ್ಲಿ ಅದು ತಮ್ಮ ಮುಂದೆ ತಾಲೂಕು ಪದಾಧಿಕಾರಿ ಯಾರು, ಜಿಲ್ಲಾ ಪದಾಧಿಕಾರಿ ಎಲ್ಲನೂ ವಿಸ್ತಾರವನ್ನು ನಾವು ಕೊಡ್ತೀವಿ. ಪ್ರೆಸ್ ಮೀಟ್ ಮಾಡಿ ಆಯ್ಕೆ ಮಾಡ್ತೀವಿ. ತಮ್ಮ 2023-2024 ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ಸಹಕಾರ ಸಂಘದ ನಿಬಂಧನೆಗಳು ಒಳಪಟ್ಟು ನೋಂದಣಿಯಾಗಿರ್ತದೆ. ಆ ನೋಂದಣಿಯಾದಂಥ ಸಮಯದಲ್ಲಿ ಭವಾನಿ ಪ್ರಸಾದ್ ಅವರು ರಾಜ್ಯ ಗೌರವಾಧ್ಯಕ್ಷರಾಗಿರ್ತಾರೆ, ಹಿರೇಮನಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದರು, ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷರಾಗಿದ್ದರು, ದಾಸರ ಬೀದಿ ಮುರಳಿಯವರು ಕಾರ್ಯಾಧ್ಯಕ್ಷರು, ಸಿ ಮಧುರಪ್ಪ ಪ್ರಧಾನ ಕಾರ್ಯದರ್ಶಿ, ಕೆ ಸ್ವಾಮಿ ಕಾರ್ಯದರ್ಶಿ, ಎಂ ವೆಂಕಟೇಶ್ ಖಜಾಂಚಿ, ಚಿನ್ನಪ್ಪ ಸಂಘಟನಾ ಕಾರ್ಯದರ್ಶಿ, ಜೆ ದೇವರಾಜ್ ಸಂಘಟನಾ ಕಾರ್ಯದರ್ಶಿ, ಸಿ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ, ಪಿ ಸುರೇಂದ್ರ ಸಂಘಟನಾ ಕಾರ್ಯದರ್ಶಿ, ಚನ್ನಕೇಶವ ಸಂಘಟನಾ ಕಾರ್ಯದರ್ಶಿ, ಶ್ರೀಮತಿ ನಾಗವೇಣಿ ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ನೋಂದಣಿಯಾಗಿರ್ತದೆ. ಬಂಧುಗಳೇ, ಈ ನೋಂದಣಿಯಾದಂಥ ಸಂಘದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಕೆಲ ತಿಂಗಳುಗಳ ನಂತರ ಏಕವ್ಯಕ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಸಂಘಟನೆಯ ನಡವಳಿಕೆಗಳನ್ನು ತಿದ್ದುಪಡಿ ಮಾಡದೆ, ನಡವಳಿಕೆ ಪುಸ್ತಕದಲ್ಲೂ ಸಹ ಅವರ ನೋಂದಣಿಯನ್ನು ಸಹ ಮಾಡಿಸದೆ ತಮ್ಮ ಮನಬಂಧವರ ಪೋಸ್ಟ್ಗಳನ್ನು ಕೊಟ್ಟುಕೊಂಡು ಸಂಘಟನೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಹಂತಕ್ಕೆ ತಲುಪುತ್ತಿದ್ದರು. ಅಂತಹ ಸಮಯದಲ್ಲಿ 2025 ಫೆಬ್ರವರಿ ತಿಂಗಳಲ್ಲಿ ಸಂಘವನ್ನು ರಿನ್ಯೂವಲ್ ಮಾಡುವ ಸಮಯದಲ್ಲಿ ಪ್ರಸ್ತಾವನೆ ತೆಗೆದಾಗ ಅವರು ರಿನ್ಯೂವಲ್ ಮಾಡಿಸದೆ ಸಂಘಟನೆಯನ್ನು ಅಸಡ್ಡೆ ತೋರಿರುತ್ತಾರೆ. ಇದರ ಬಗ್ಗೆ ಎಚ್ಚೆತ್ತುಕೊಂಡು ನಾವು ಇದರ ರಿನ್ಯೂವಲ್ ಮಾಡಿಸುವ ಮುಖಾಂತರ 2025 ಮೇ 24ರಂದು ಇದು ನವೀಕರಣಗೊಂಡಿರ್ತದೆ. ನವೀಕರಣಗೊಂಡಂಥ ಸಮಯದಲ್ಲಿ ಮೊದಲಿದ್ದಂತಹ ಹುದ್ದೆಗಳನ್ನು ಬದಲಾವಣೆ ಮಾಡಿ ಈ ಸೂಚಿಸುವ ವ್ಯಕ್ತಿಗಳನ್ನು ನಾವು ಪದಾಧಿಕಾರಿಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೀವಿ. ರಾಜ್ಯ ಗೌರವಾಧ್ಯಕ್ಷರಾಗಿ ಕೆ ಸ್ವಾಮಿ, ರಾಜ್ಯ ಅಧ್ಯಕ್ಷರಾಗಿ ಸಿ ಭವಾನಿ ಪ್ರಸಾದ್, ರಾಜ್ಯ ಉಪಾಧ್ಯಕ್ಷರಾಗಿ ತಿಮ್ಮರಾಜು, ಪ್ರಧಾನ ಕಾರ್ಯಾಧ್ಯಕ್ಷರಾಗಿ ದಾಸರ ಬೀದಿ ಮುರಳಿ, ಪ್ರಧಾನ ಕಾರ್ಯದರ್ಶಿಯವರನ್ನಾಗಿ ಸಿ ಚನ್ನಕೇಶವ, ಸಹ ಕಾರ್ಯದರ್ಶಿಯಾಗಿ ಮುನಿಕೃಷ್ಣ, ಖಜಾಂಚಿಯಾಗಿ ಜಗದೀಶ್ ವೈಎಂ, ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಡಿ, ಸಂಘಟನಾ ಕಾರ್ಯದರ್ಶಿ ಕೆ ಟಿ ಮಹೇಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಎಂ ಶ್ರೀನಿವಾಸ್, ಸಂಘಟನಾ ಕಾರ್ಯದರ್ಶಿ ಪಿ ಸುರೇಂದ್ರ, ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಮುನಿರತ್ನಮ್ಮ ಮತ್ತು ಸಂಘಟನಾ ಕಾರ್ಯದರ್ಶಿ ಮಹಿಳಾ ಶ್ರೀಮತಿ ನಾಗವೇಣಿ ಇವರುಗಳನ್ನು ಬದಲಾವಣೆ ಮಾಡಿ ನವೀಕರಣಗೊಳಿಸಿರುತ್ತೇವೆ. ಸಾಕಷ್ಟು ಪದಾಧಿಕಾರಿಗಳು ಇಲ್ಲಿದ್ದಾರೆ. ಆದರೆ ಈ 2 ವರ್ಷಗಳ ಹಿಂದೆ ಏನು ಪ್ರಜಾ ವಿಮೋಚನಾ ಚಳವಳಿ ಅಂತ ಇತ್ತು, ಅದು ನೋಂದಣಿ ಆಗಿರಲಿಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಮಾಡ್ತಾ ಇದ್ವಿ. ಆದರೆ ಈಗೇನಾಗಿದೆ, ನಾವು ನೋಂದಣಿ ಆದ ಮೇಲೆ ಇಲ್ಲಿ ಇದುವರೆಗೂ ಯಾವುದೇ ಒಂದು ತಾಲೂಕು ಶಾಖೆ ಆಗಲಿ ಅಥವಾ ಗ್ರಾಮ ಶಾಖೆ ಆಗಲಿ ಇಲ್ಲ ಜಿಲ್ಲಾ ಶಾಖೆ ಆಗಲಿ ನಾವು ಯಾವುದನ್ನು ಕೂಡ ಇದುವರೆಗೂ ಇಲ್ಲಿ ನಾವು ಮಾಡಿಲ್ಲ. ಇನ್ನೇ ಮಾಡಬೇಕು ಅಂತ ಬಂದಿದ್ವಿ, ಹಾಗೆಲ್ಲ ಒಮ್ಮತ ಕೊಟ್ಟಿದ್ದು. ತದನಂತರ ಭಿನ್ನಾಭಿಪ್ರಾಯಗಳಿಂದ ಅವ್ರು ಮಾಡಿರಲಿಲ್ಲ. ಆದರೆ ಅವರಿಗೆ ಯಾವುದೇ ಒಂದು ಹುದ್ದೆಗಳನ್ನು ನಾವು ನಮ್ಮ ರಾಜ್ಯ ಸಮಿತಿ ಕಡೆಯಿಂದ ನಾವು ಕೊಟ್ಟಿರಲಿಲ್ಲ. ಆದರೆ ಇಲ್ಲಿ ಪ್ರತಿಯೊಂದು ಜಯಂತಿಗೆ, ಪ್ರತಿಯೊಂದು ಹಬ್ಬಕ್ಕೆ ಇಲ್ಲಿ ನಮ್ಮ ಸಂಘಟನೆಯ PUCH ಅನ್ನುವಂಥ ಒಂದು ಬ್ಯಾನರ್ಗಳನ್ನು ಹಾಕ್ತಾರೆ. ಸ್ಟೇಷನ್ಗಳಲ್ಲಿ ನಮ್ಮ ಲೆಟರ್ಗಳು ಓಡಾಡ್ತಾ ಇದೆ. ಆ
ಆ ತಾಲೂಕು ಆಫೀಸ್ಗಳಲ್ಲಿ ನಮ್ಮ ಲೆಟರ್ ಓಡಾಡ್ತಾ ಇದೆ. ಹಾಗಾಗಿ ಇದು ನಮಗೆ ಭಾಳ ಮುಜುಗರ ತರುತ್ತೆ. ಕಾರಣ ಏನಂತಂದರೆ ನಾವಿಲ್ಲಿ ಯಾವುದೇ ಒಂದು ಅವರಿಗೆ ಹುದ್ದೆಗಳೇ ಕೊಟ್ಟಿಲ್ಲ. ನಮ್ಮ ಸಂಘಟನೆ ಲೆಟರ್ಗಳನ್ನ ಬಳಸ್ಕೊಂಡು ಮಾಡಿದಾಗ ನಾಳೆ ದಿವಸ ಕಾನೂನು ಬಾಹಿರವಾಗಿ ಯಾವುದೋ ಒಂದು ಚಟುವಟಿಕೆ ನಡೆದಲ್ಲಿ ಆಗ ಯಾರು ಜವಾಬ್ದಾರಿ ಆಗ್ತಾರೆ ಅಂದರೆ ರಾಜ್ಯ ಸಮಿತಿ ಜವಾಬ್ದಾರಿ ಆಗ್ತಾರೆ. ನಾವು ಹುದ್ದೆನೇ ಕೊಟ್ಟದೇ ಇದ್ದಾಗ ಇವರು ಮಾಡುತ್ತಾ ಇರೋದು ಕಾನೂನು ಬಾಹಿರಲ್ವಾ. ಹಾಗಾಗಿ ಇಲ್ಲಿ ಕೆಲವೊಂದು ಜನ ಮಾಡ್ತಾ ಇರೋದ್ರಿಂದ ಇವತ್ತು ಉದ್ದೇಶಪೂರ್ವಕವಾಗಿ ನಾವು ಇಲ್ಲಿ ಪತ್ರಿಕಾಗೋಷ್ಠಿನ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಾವು ದೊಡ್ಡಬಳ್ಳಾಪುರದಲ್ಲಿ ಆಯ್ಕೆ ಮಾಡಿರೋದಂತೂ ಮುನಿಕೃಷ್ಣ ಅಂತ ಹೇಳಿ, ಮುನಿಕೃಷ್ಣ ಕಿಟ್ಟಿ ಅವರನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ. ಈಗ ಇವರು ಏನಿನ್ನು ಮುಂದೆಗಡೆ ಮೀಟಿಂಗ್ಗಳಾಗ್ಬೋದು ಅಥವಾ ಯಾವುದೇ ಒಂದು ಬ್ಯಾನರ್ಗಳಾಗ್ಬೋದು ಇವರು ಬಳಸ್ಕೊಳ್ಳಲಿಕ್ಕೆ ಇವರಿಗೆ ಅನುಮತಿ ಇದೆ. ಇವ್ರನ್ನ ಹೊರತುಪಡಿಸಿ ಬೇರೆ ಯಾವುದೇ ವ್ಯಕ್ತಿಗಳಿಗೆ ಅನುಮತಿ ಇಲ್ಲ. ಅವರು ಮುಂದಿನ ದಿನಗಳಲ್ಲಿ ಮೀಟಿಂಗ್ಗಳನ್ನು ಕರೆದು ಇಲ್ಲಿ ರಾಜ್ಯ ಸಮಿತಿ ಆದೇಶದ ಮೇರೆಗೆ ತಾಲೂಕು ಸಮಿತಿ, ಜಿಲ್ಲಾ ಸಮಿತಿಗಳನ್ನು ಹಾಗೂ ಗ್ರಾಮ ಶಾಖೆಗಳನ್ನು ಪ್ರಾರಂಭಿಸ್ತಾರೆ.